ಅಭಿಮಾನೋತ್ಸವಕ್ಕೆ ಅಭಿಮಾನಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಆ ಸಮುದಾಯ ಈ ಸಮುದಾಯ ಅಂತ ಎಲ್ಲವೂ ಕೂಡ ಒಂದೇ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸಂದೇಶ ಸಾರುವಂತಹ ಪ್ರಯತ್ನ ನಮ್ಮ ಜೊತೆ ಯಾವ ಕ್ಷೇತ್ರದಿಂದ ಬಂದಿದ್ದೀರಿ, ಏನ್ ಹೆಸರು? ಮೈಸೂರು ಜಿಲ್ಲಾ ಸೈಯದ್ ಅಕ್ರಮ್ ಅಂತ ಮೈಸೂರು ಜಿಲ್ಲಾ ಅಲ್ಪಸಂಖ್ಯಾತರ ಬಿಜೆಪಿ ಜಿಲ್ಲಾಧ್ಯಕ್ಷರು. ಓಕೆ. ಹಾಗಾಗಿ ನಮ್ಮ ಯಾರಾದ್ರೂ ನಾಯಕರು ನಮ್ಮ ಇದಾರೆ ಅಂದ್ರೆ ಯಡಿಯೂರಪ್ಪಾಜಿ ಅಂದ್ರೆ ನಾವು ಹೆಮ್ಮೆ ಪಡಬೇಕು, ನಮ್ಮ ಅದೃಷ್ಟ ಅನ್ಬೇಕು. ಇಂಥ ನಾಯಕರು ನಾವು ಬಂದಿದ್ದಾರೆ ಅಂದ್ರೆ ಅಂಥದ್ರಲ್ಲೂ ನಮ್ಮ ಅಲ್ಪಸಂಖ್ಯಾತರಿಗೆ ತುಂಬಾನೇ ಒಂದು ಹೆಮ್ಮೆ ಪಡೋ ವಿಚಾರ. ಯಾಕೆ ಅಂದ್ರೆ ಸಿದ್ದರಾಮಯ್ಯನವರು ಬರೀ ಕಾಂಗ್ರೆಸ್ ಅಂದ್ಬಿಟ್ಟು ವೋಟ್ ಬ್ಯಾಂಕ್ ಮಾಡ್ಕೊಂಡು ಅವ್ರಿಗೆ ವೋಟ್ ಬ್ಯಾಂಕ್ ನಲ್ಲಿ ಅವ್ರನ್ನ ಭಯ ಪಡಿಸ್ಕೊಂಡು ವೋಟ್ ಬ್ಯಾಂಕ್ ಮಾಡ್ಕೊಂಡು ಅವರು ಸ್ವಾರ್ಥವಾಗಿ ಅವರು ಬಳಸ್ಕೊಡ್ತಾ ಇದಾರೆ. ಹಾಗಾಗಿ ನಮ್ಮ ನಾಯಕರು ಯಡಿಯೂರಪ್ಪಾಜಿ ಅವರು ಹೆಗಲ್ ನಿಂತ್ಕೊಂಡಿರುವಂತದ್ದು ಅಲ್ಪಸಂಖ್ಯಾತರಿಗೆ ಅಂತಾನೆ ನಾನು ಬಯಸ್ತೀನಿ. ನಾನು ಓಕೆ ಸರ್, ಈಗ ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ಮುಸ್ಲಿಂ ಸಮಾಜ ಬಿಜೆಪಿ ಅಂದಿದ ತಕ್ಷಣ ಬೆನ್ ಕೊಟ್ಟು ಓಡೋಗುತ್ತಲ್ಲ, ಯಾಕೆ ಅಷ್ಟೊಂದು ಅಭಿಮಾನ ಬಿಜೆಪಿ ಮೇಲೆ? ಬಿಜೆಪಿ ಮೇಲೆ ಅಂದ್ರೆ ನಾವು ಮುಖ್ಯವಾಗಿ ನಮ್ಮ BS ಯಡಿಯೂರಪ್ಪನವರು ಈಗ ನೀವು ನೋಡಿದ್ರಿ ಮಾಧ್ಯಮದಲ್ಲಿ ಒಂದ್ಸಲ ಆನ್ಸರ್ ಮಾಡುವಾಗ ಯಾರಾದ್ರೂ ಮುಸ್ಲಿಮ್ಸ್ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ನೆ ಬಿಡಲ್ಲ ಅಂತ ಎಚ್ಚರಿಕೆನೆ ಕೊಟ್ಟು ಆತರ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಯಡಿಯೂರಪ್ಪಾಜಿ ಅಂತ ಹೇಳ್ತೀನಿ. ಓಕೆ, ಈಗ ಸರ್ ಇಲ್ಲಿ ಬಿಜೆಪಿಯ ಒಂದು ಸಿಂಬಲ್ ಹಾಕೊಂಡಿದ್ದೀರಿ, ಲೋಗೋ. ಒಂದು ನಿಮಿಷ ಉಮೇಶ್ ಇಲ್ಲಿ ಪ್ಯಾನ್ ಮಾಡಿ ನೋಡಿ. ಮೈಸೂರಿಂದ ಬಂದಿರುವಂತವರು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಬಿಜೆಪಿಯ ಬಾವುಟವನ್ನ ತನ್ನ ಎದೆ ಭಾಗಕ್ಕೆ ಹಾಕೊಂಡಿದ್ದಾರೆ. ಖುಷಿ ಆಗುತ್ತಾ, ಹೆಮ್ಮೆ ಆಗುತ್ತಾ ಆ ಬಾವುಟ ಇರೋದಲ್ಲಿ? ಖಂಡಿತವಾಗ್ಲೂ ನಮ್ಮ ಹೃದಯದಲ್ಲಿ ನಮ್ಮ ಬಿಜೆಪಿ ಇದೆ ಅಂತಾನೆ ಅನ್ಕೊಂಡಿದ್ದೆ. ಅದನ್ನ ನಾವು ಲೋಗೋನ ಹಾಕೊಂಡಿದೀವಿ. ಹಾಗಾಗಿ ನೆಕ್ಸ್ಟ್ ನಮ್ಮ BS ಯಡಿಯೂರಪ್ಪನವರು ಹಾಗೂ BS ವಿಜಯೇಂದ್ರ ಅವರು ಅವರು ನೇತೃತ್ವದಲ್ಲಿ ನಾವು ನಮ್ಮ ಅಲ್ಪಸಂಖ್ಯಾತರು ಸೇರ್ಕೊಂಡು ನಾವು ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ತತ್ತೀವಿ, ಬಿಜೆಪಿ ಸರ್ಕಾರ. ಹಾಗಾಗಿ ನೀವು ನೋಡಿದ್ವಿ ಈಗ ವೆಸ್ಟ್ ಬೆಂಗಾಲದಲ್ಲಿ ಎಲ್ಲ ನಮ್ಮ ಮುಸ್ಲಿಮ್ಸ್ ಅವರು ಎಷ್ಟು ಜನ ಅಲ್ಪಸಂಖ್ಯಾತರು ಬಂದು ಈಗ ದೀದಿಯನ್ನ ಹೊರಗಡೆ ಅಟ್ಟಿಸಿ ಈಗ ಬಿಜೆಪಿನ ತಂದಿದ್ದಾರೆ. ಈಗ ನಾವು ಹಾಗಾಗಿ ಅದೇ ನಮ್ಮ ಇದೇ ಸೇಮ್ ಅದೇ ರೀತಿನ ನಮ್ಮ ಭಾರತ ನಮ್ಮ ಕರ್ನಾಟಕದಲ್ಲೂ ಅದು ಪರಿಸ್ಥಿತಿ ಆಗುತ್ತೆ. 2028ಕ್ಕೆ ನಾವು ಖಂಡಿತ ಆಡಳಿತ ಮಾಡೇ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಬಹುಮತ ತಗೊಂಡು 150 ಬಹುಮತ ಏನ್ ನಾವು ತಗೊಂಡಿವಿ ಆ ರೀತಿ ಪೂರ್ಣ ಬಹುಮತದಲ್ಲಿ ವಿಜೇಂದ್ರ ಅವರು CM ಮುಖ್ಯಮಂತ್ರಿ ಆಗಿ ಆಗ್ತಾರೆ ಅಂತ. ಈಗ ಎಷ್ಟು ಜನ ಬಂದಿರಿ ನಿಮ್ಮವರೆಲ್ಲ? ನಮ್ಮರು ಸಾಕಷ್ಟು ಜನ ಅಷ್ಟೇ ಅಂತ ಬಹುಮತದಲ್ಲಿ ಸಾಕಷ್ಟು ತುಂಬಾ ಜನ ಕಡೆಯಿಂದ ಎಲ್ಲಾ ಕಡೆ ಈಗ ಮೈಸೂರು ಜಿಲ್ಲೆ ಆಗಿದೆ ಅನೇಕ ಎಲ್ಲಾ ಕಡೆಯಿಂದಾನು ನಮ್ಮ ಭಾಗವಹಿಸಿದ್ದಾರೆ ಇಲ್ಲಿ. ಅದು ನಮ್ಮ ಯಡಿಯೂರಪ್ಪಾಜಿ ಅವರ ಅಭಿಮಾನ ಉತ್ಸವಕ್ಕೆ ಅವರು ಅಭಿಮಾನಿಗಳು. ಯಾಕೆಂದ್ರೆ ನಾನು ಈಗ ಇತ್ತೀಚೆಗೆ ಬಿಜೆಪಿ ಅಲ್ಲ, ಅವರು KGP ಹೋಗೋ ಟೈಮಲ್ಲೂ ಅವ್ರು KGP ನಲ್ಲಿ ನಾನು ಜೊತೆಗೆ ಹೌದು ನಾನು KGP ನಲ್ಲಿ ಜೊತೆಲಿ ಇದ್ದಿದ್ದು. ಹಾಗಾಗಿ ಅವ್ರು ಎಲ್ಲಿ ಇರ್ತಾರೆ ಅವ್ರ ಅಭಿಮಾನಿಗಳು. ನಾನು ಅವ್ರ ಮನೆತನಕ್ಕೆ ನಾವು ಅಂತಿಮ ಆದ್ರೆ ಅವ್ರ ಮನೆತನಕ್ಕೆ ನಾವು ರಾಜಕಾರಣ ಅಂತಿಮ ಆಗ್ಬೇಕು, ಇಲ್ಲ ಅಂದ್ರೆ ಅವ್ರ ಹಿಂದೆನೆ ನಾವು ಮುಂದುವರಿಸಬೇಕು ಅಂತೀನಿ. ಓಕೆ, ಈಗ ನಿಮ್ಗೇನ್ ಸಮಸ್ಯೆ ಆಗಲ್ವೇ? ನಿಮ್ ಜನ ಹೇಗ್ ನೋಡ್ತಾರೆ? ನೀವು ಬಿಜೆಪಿಯಲ್ಲಿ ಇದ್ದೀರಲ್ಲ. ನಮ್ಮ ಜನ ಎಷ್ಟೋ ಜನಕ್ಕೆ ಅವ್ರಿಗೆ ವಿದ್ಯಾಭ್ಯಾಸ ಕಡಿಮೆ ಇರ್ತದೆ, ಅವ್ರಿಗೆ ಗೊತ್ತಿರಲ್ಲ. ಸಾಮಾನ್ಯಗೆ ಯಾರಾದ್ರೂ ಎಜುಕೇಟೆಡ್ ಇರುವಂತವ್ರಿಗೆ ಗೊತ್ತಿರ್ತದೆ ಇದೆ ಇದು ನೀವು ಇರೋದು ಸರಿ ಇದ್ದಾರೆ ಪಾರ್ಟಿನಲ್ಲಿ. ನೀವು ಬಿಜೆಪಿ ಪಾರ್ಟಿ ಒಳ್ಳೆ ಪಾರ್ಟಿ, ಮತ್ತೆ ನಾಯಕತ್ವದಲ್ಲಿ ಬಿಜೆಪಿ ಮತ್ತೆ ವಿಜೇಂದ್ರ ಅವರು ಮತ್ತೆ ಯಡಿಯೂರಪ್ಪಾಜಿ ಅವರು ಮತ್ತೆ ಮೋದಿಜಿ ಅವರು ಒಳ್ಳೆ ಆಡಳಿತ ಮಾಡ್ತಾರೆ, ಅಭಿವೃದ್ಧಿ ಕೆಲಸ ಆಗುತ್ತೆ. ಈಗ ನೀವು ನೋಡಿದಿರಿ, ಈಗ ಸಾಮಾನ್ಯಗೆ ಮೋದಿಜಿ ಅವರು ಎಷ್ಟು ಅಭಿವೃದ್ಧಿ ಕೆಲಸ ದೇಶ ನಮ್ಮ ಯಾವ ತರ ನಾವು ಮಡಗಿದ್ರೆ, ನಾವು ಹೊರಗಡೆ ದೇಶದಲ್ಲಿ ಪಾಕಿಸ್ತಾನ ಆಗಿರ್ಬೋದು, ಬೇರೆ ದೇಶದಲ್ಲಿ ಆಗಿರ್ಬೋದು, ಯಾವ ತರ ತೊಂದರೆ ಆಗ್ತಾ ಇದೆ ಎಲ್ಲ ನಾವು ಸುರಕ್ಷಿತ ಆಗಿದ್ದೀವಿ, ಬಹಳ ಭದ್ರತೆ ಆಗಿದ್ದೀವಿ. ನಾವು ತುಂಬಾನೇ ನಾವು ಹೆಮ್ಮೆ ಪಡಬೇಕು, ನಾವು ಸಂತೋಷ ವಿಚಾರ ಅಂತೀವಿ ನಾವು ನಮ್ಮ ಭಾರತ, ನಮ್ಮ ಮೋದಿಜಿ ಅವ್ರ. ಓಕೆ, ಫೈನಲ್ ಏನ್ ಹೇಳ್ತೀರಿ? ಯಡಿಯೂರಪ್ಪ ಅವರು ವಿಜಯೇಂದ್ರ ಅವರ ನಾಯಕತ್ವ, ಅದರ ಜೊತೆಗೆ ಇವತ್ತು ನಡೀತಾ ಇರುವಂತಹ ಅಭಿಮಾನೋತ್ಸವದ ಬಗ್ಗೆ ಏನೆಲ್ಲ ನಿರೀಕ್ಷೆ ಇದೆ ನಿಮಗೆ? ನಮ್ಗೆ ನಿರೀಕ್ಷೆ ಏನಪ್ಪಾ ಅಂದ್ರೆ ನಮ್ಮ ಬಿಜೆಪಿ ಈಗ ನಮ್ಮ BS ಯಡಿಯೂರಪ್ಪಾಜಿ ಏನಿದ್ದಾರೆ ಅದು ವಿಜೇಂದ್ರ ಅವರು ನಮ್ಗೆ ನೆಕ್ಸ್ಟ್ ಒಂದು CM ಆಗ್ಬೇಕು. ನಮ್ಮ ಅವ್ರ ಒಳ್ಳೆ ಆಡಳಿತ ಕೊಡ್ತಾರೆ.
ಆ ನಿರೀಕ್ಷೆ ನಮಗಿದೆ, ಅದು ಆಗ್ತಾರೆ, ಆಗ್ಬೇಕು ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು. ಹೇಳ್ರಿ ಸರ್. ಸರ್ ಏನಂದರೆ ನಮ್ಮ ಯಡಿಯೂರಪ್ಪನವರು ಅಪ್ಪಾಜಿ ಅವರು ಮಕ್ಕಳಿಗೆ ಸ್ಕೂಲ್ಗೆ ಸೈಕಲ್ ಕೊಟ್ಟಿದ್ದಾರೆ. ಮೋದಿಜಿಯವರು 6,000 ರೂಪಾಯಿ ಕೊಟ್ಟಿದ್ರು. ನಾನು ಯಾಕೆ ಕೊಡಬಾರ್ದು ಅಂದ್ಬಿಟ್ಟು ಅವರು ನಮ್ಮ ಯಡಿಯೂರಪ್ಪ ನಮ್ಮ ಪಿರಿಯಾಪಣ್ಣ ತಾಲೂಕು ಮೈಸೂರು ಜಿಲ್ಲೆ KS ಮಾದಪ್ಪ ಜಿಲ್ಲಾ ರೈತ ಮೋರ್ಚಾ ಕಾರ್ಯದರ್ಶಿ. ಓಕೆ ಹೇಳ್ರಿ ಸರ್. ಈಗ ಮುಸಲ್ಮಾನರೆಲ್ಲ ಬಂದಿದ್ದಾರೆ, ಎಷ್ಟು ಖುಷಿ ಕೊಡುತ್ತೆ. ಸರ್ ಖುಷಿ ಚೆನ್ನಾಗಿ ಉಂಟು. ಏನಂದ್ರೆ ನಮ್ಮ ಮೋದಿಜಿ ಅವರು ಎಲ್ಲಾ ಜನನ್ನು ಇದನ್ನು ತೆಕ್ಕೋತಾ ಇದಾರೆ. ನಾವು ದೇಶದಲ್ಲಿ ಮೋದಿಜಿ ಅವ್ರಂದ್ರೆ ಎದುರ್ಕೋತಾವ್ರೆ. ಯಾಕೆಂದ್ರೆ ಇಂಥವ್ರೆಲ್ಲ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಮೋದಿಜಿ ಅವರು ಇರೋದು. ಇಲ್ಲಿ ಈಗ ಕಾಂಗ್ರೆಸ್ ಗೂಳಿ ಪಟ. ಭಾರತ್ ಭಾರತ್ ಮತಕ್ಕೆ ಮೋದಿಜಿಗೆ ಯಡಿಯೂರಪ್ಪ ಜಿಗೆ ವಿಜಯ ನಳಿನ್ಗೆ 28ಕ್ಕೆ ವಿಜಯ ನಳಿನ್ ಅವರು ಮುಖ್ಯಮಂತ್ರಿ ಆಗಲಿ. ಹೇಳ್ರಿ ಸರ್. ಏನ್ ನಿಮ್ಮ ಹೆಸರು? ರವಿ ಅಂತ ಸರ್. ಹೇಳ್ರಿ ಸರ್. ನಾವು ವಿಜಯಪುರ ಜಿಲ್ಲೆಯಿಂದ ಆಗಮಿಸಿದ್ದೇವ್ರಿ. ಹಾ. ಈ ಯಡಿಯೂರಪ್ಪನವರ ಹುಟ್ಟುಹಬ್ಬ ಇಡೀ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಭವ್ಯವಾಗಿರ್ತಕ್ಕಂಥ ಒಂದು ಉತ್ಸವವನ್ನ ಇವತ್ತು ಕೋಟೆನಾಡು ಓಬವ್ವನ ನಾಡಿನಲ್ಲಿ ನಡೀತಾ ಇರತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ವಿಷಯ. ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣ ಅಂತಕ್ಕಂಥದ್ದು ಏನು ಅಂತಕ್ಕಂಥ ವಿಚಾರವನ್ನ ಸರ್ವ ಜನಾಂಗಕ್ಕೆ ಪ್ರತಿ ಮೇಲು ಕೀಳು ಬಡವ ಬಲ್ಲಿದ ಓಕೆ. ಹೆಚ್ಚು ಕಡಿಮೆ ಅನ್ನದನೆ ತಾವೆಲ್ಲರೂ ಕನ್ನಡಿಗರು ಅಂತಕ್ಕಂಥ ಒಂದು ವಿಷಯವನ್ನ ಇಟ್ಕೊಂಡು ಇವತ್ತ ರಾಜಕಾರಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಸರ್ವ ಸಾಮಾನ್ಯ ಮತದಾರನಿಗೂ ಮುಡಿಸಿರ್ತಕ್ಕಂಥ ಕರ್ನಾಟಕದ ಏಕೈಕ ಧೀಮಂತ ನಾಯಕ ಯಾರಾದರೂ ಇದ್ರಿ ಅದು ಸನ್ಮಾನ್ಯ BS ಯಡಿಯೂರಪ್ಪ ಅಂತ ಇವತ್ತ ಅನೇಕ ಜನ ಇವತ್ತು ಕರ್ನಾಟಕದ ರಾಜಕಾರಣಿಗಳು ಒಪ್ಕೊಳ್ತಕ್ಕಂಥ ಒಂದು ವಿಚಾರ ಅಂತಕ್ಕಂಥ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗಿರುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕ. ಹಾ ಹೇಳ್ರಿ. ನಾವು ಬಿಜಾಪುರ ಜಿಲ್ಲೆಯಿಂದ ಬಂದಿದ್ದು. ಹಾ ಓಕೆ. ಯಾವ ಕ್ಷೇತ್ರ ಬಿಜಾಪುರದಾಗ? ಸಿಂದಗಿ ಸಿಂದಗಿ? ಸಿಂದಗಿ ಮತಕ್ಷೇತ್ರ. ಹೇಳ್ರಿ. ಅಂದ್ರೆ ಯಡಿಯೂರಪ್ಪ ಅಜ್ಜಿ ಅವರು ಈ ಗುರುಸ್ಥಾನ ಮಠಗಳನ್ನ, ಸ್ವಾಮೀಜಿಗಳನ್ನ ಇವತ್ತಿನ ದಿವಸ ಒಂದು ಗುರುಸ್ಥಾನದಲ್ಲಿ ಅಂತಕ್ಕಂಥದ್ದು ಯಡಿಯೂರಪ್ಪರನ್ನು ಗುರುತಿಸಬೇಕು. ಯಾಕಂತ ಕೇಳಿದ್ರೆ ಮಠ ಮಾನ್ಯಗಳನ್ನ ನಮ್ಮ ಯಡಿಯೂರಪ್ಪಾಜಿ ಅವರು ಮುಖ್ಯಮಂತ್ರಿ ಆದಾಗನಿಂದಲೂ ಇವತ್ತಿಗೆ ಬೆಳಕಿಗೆ ಬಂದಿದ್ದೇವೆ. ಮಠಗಳನ್ನ ಗುರುಗಳನ್ನ ಎಲ್ಲೋ ಒಂದ್ ಕಡೆ ಮೂಲೆ ಒಳಗಿದ್ರು, ಅದನ್ನ ಭವ್ಯವಾಗಿ ಬೆಳೆಸ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ನಮ್ಮ ಯಡಿಯೂರಪ್ಪನ ಓಕೆ. ಅದಕ್ಕ 2028ನೇ ಇಸ್ವಿಗೆ ನಮ್ಮ ಬಿಜೆಪಿ ಸರ್ಕಾರ ಒಂದು ಸ್ಥಾನ ಪಡೆದು ಮಂತ್ರಿ ಸ್ಥಾನವನ್ನ ಆಗಿ ಈ ಯಡಿಯೂರಪ್ಪರವರ ಪುತ್ರರಾದಂತ ವಿಜೇಂದ್ರರವರು ಮುಖ್ಯಮಂತ್ರಿಯಾಗಿ ಆಗ್ಲಿ ಅಂತಕ್ಕಂಥ ಭಾವನೆ ಬಯಸಿ ಎಲ್ಲ ಮಠ ಮಾನ್ಯಗಳನ್ನ ಎಲ್ಲರನ್ನ ಈ ರಾಜ್ಯದ ಎಲ್ಲ ಬಿಜೆಪಿ ಕಾರ್ಯಕರ್ತರನ್ನ ಎಲ್ಲರನ್ನ ಅವರನ್ನ ಆಶೀರ್ವಾದ ಮಾಡಿ ಮುಂದಿನ 28ನೇ ಚುನಾವಣೆಯಲ್ಲಿ ಅವರನ್ನ ಬಹುಮತದಿಂದ ತರಿಸಿ ಸರ್ಕಾರ ತರಬೇಕಂತ ಹೇಳಿ ವಿನಂತಿ ಮಾಡ್ತೀನಿ. ವೆಲ್ ವೀಕ್ಷಕರೇ, ನೋಡಿದ್ರಲ್ಲ, ಒಂದು ಕಡೆ ಮಠಗಳ ಬಗ್ಗೆಯೂ ಮಾತಾಡಿದ್ರು, ಮತ್ತೊಂದು ಕಡೆ ಮಸೀದಿಗಳ ಬಗ್ಗೆಯೂ ಮಾತಾಡಿದ್ರು. ಇದು ದಟ್ ಇಸ್ ದ ಬ್ಯೂಟಿ. ಯಡಿಯೂರಪ್ಪ ಅವರು ಯಾಕೆ ಎಲ್ಲರೂ ಕೂಡ ಯಡಿಯೂರಪ್ಪ ಅವರನ್ನು ಇಷ್ಟಪಡ್ತಾರೆ ಅಂತಂದ್ರೆ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ನಾಯಕತ್ವ ಅವರದ್ದು ಅನ್ನುವಂತ ಕಾರಣಕ್ಕಾಗಿ. ಇನ್ಫ್ಯಾಕ್ಟ್ ಮುಸಲ್ಮಾನರು ಕೂಡ ಅದೇ ಹೇಳ್ತಾ ಇದ್ರು, ಯಡಿಯೂರಪ್ಪ ಅವರು ಎಲ್ಲಿ ಇರ್ತಾರೋ ನಾವು ಅವ್ರ ಜೊತೆ ನಿಂತ್ಕೋತೀವಿ ಅಂತ. ನಾ ಅನೇಕ ಮುಸಲ್ಮಾನರನ್ನು ಕೂಡ ಮಾತಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೆ. ಅವರ ಅಭಿಪ್ರಾಯವನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಅಭಿಮಾನೋತ್ಸವದಲ್ಲಿ ಬರ್ತಾ ಇರುವಂತಹ ಅಭಿಮಾನಿಗಳನ್ನು ಕೂಡ ಮಾತನಾಡಿಸ್ತಾ ಇದ್ದೀವಿ. ಬೇರೆ ಬೇರೆ ವರ್ಗದವರು, ಬೇರೆ ಬೇರೆ ಸಮುದಾಯದವರು, ಬೇರೆ ಬೇರೆ ಭಾಗದಿಂದ ಬರ್ತಿರುವಂತಹ ಜನ ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಚಿತ್ರದುರ್ಗದಿಂದ.